ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಆರೋಪಿ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ. ಇತ್ತೀಚೆಗೆ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ನಡೆದ ಕಳ್ಳತನ ಪ್ರಕರಣದ ಆರೋಪಿಗಳು ಅಂದರ್ ಮೂವರನ್ನು ಬಂಧಿಸಿ ಒಬ್ಬನನ್ನು ಬಂಧಿಸಲು ಜಾಲ ಬೀಸಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ. ಏಪ್ರಿಲ್ 23ರಂದು ನಡೆದ ನನ್ನ ಪತಿಯ ಕೊಲೆಗೈದ ಆರೋಪಿಗಳನ್ನು ಬಂಧಿಸುವಂತೆ ಪತ್ನಿಯಿಂದ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಮನವಿ. ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಸ್ಥಳದಲ್ಲಿ ನಿಂತು ಕರೆ ಮಾಡಿ ತಿಳಿಸಿದ ಖಾದರ್, ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿದ ಯುಟಿ ಖಾದರ್. ಬೀದರ್ನ ಚಿದ್ರಿಯ ಬುತ್ತಿ ಬಸವಣ್ಣ ದೇವಸ್ಥಾನದಲ್ಲಿ ಜಾತ್ರೆಯ ರಜತ ಮಹೋತ್ಸವ. ಸಿದ್ಧಾಂತ ಶಿಖಾಮಣಿಯಲ್ಲಿ ಧರ್ಮದ ದಶಮಾರ್ಗ ಅಡಕವಾಗಿವೆ. ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ದರ್ಶನ ಪಡೆದ ಸಾವಿರಾರು ಭಕ್ತಾದಿಗಳು. ಕಪಿಲ್ ಗೋಡ್ಬೋಲೆ ಸಚಿವ ಈಶ್ವರ್ ಖಂಡ್ರೆ ಮೇಲೆ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದುದು. ಅಸಾಂವಿಧಾನಿಕ ಪದ ಬಳಸಿದ್ದಕ್ಕೆ ನಾನು ಕೇಸ್ ಹಾಕಿದ್ದೇನೆ, ವಾಪಸ್ ಪಡೆಯುವ ಪ್ರಶ್ನೆಯೇ ಇಲ್ಲ. ವಿನೋದ್ ಕುಮಾರ್ ಅಪ್ಪೆ ದಲಿತ ಕಾಂಗ್ರೆಸ್ ಮುಖಂಡರಿಂದ ಖಂಡನೆ. ಉತ್ತರ ಕರ್ನಾಟಕ ಕಟ್ಟಡ ಹಾಗೂ ಇತರೆ ಕೂಲಿ ಕಾರ್ಮಿಕರ ಸಂಘ ಟ್ರಸ್ಟ್ ವತಿಯಿಂದ ನಗರದಲ್ಲಿ ಜರುಗಿದ ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರ ವತಿಯಿಂದ ನಗರದಲ್ಲಿ ಜರುಗಿದ ಪಾದಯಾತ್ರೆ ರ್ಯಾಲಿ. ಅವರಿಗೆ ಸರ್ಕಾರ ಎಲ್ಲಾ ಸೌಲಭ್ಯ ಒದಗಿಸಲಿ. ಇಂಜಿನಿಯರ್ ವಿರ್ಶೆಟ್ಟಿ ಮಣಿಗೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇತ್ತೀಚೆಗೆ ಬೀದರ್ ನಗರದ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ಮನೆಯೊಂದರ ದರೋಡೆ ಮಾಡಿದ ಕಳ್ಳರು ಹೊನ್ನಿಕೇರಿ ಅರಣ್ಯ ಪ್ರದೇಶದಲ್ಲಿದ್ದಾರೆ ಎಂದು ಒಂದು ಖಚಿತ ಮಾಹಿತಿಯನ್ನು ತಿಳ್ಕೊಂಡ ಮೇಲೆ ಅಲ್ಲಿಗೆ ತೆರಳಿ 4 ಪೈಕಿ ಒಬ್ಬ ತಪ್ಪಿಸಿಕೊಂಡಿದ್ದು 3ರನ್ನು ಬಂಧಿಸಲಾಗಿದೆ. ಬಂಧಿಸಲು ಹೋದರೆ ಪರಾರಿಯಾಗ್ತಾ ಇದ್ದವನ ಕಾಲಿಗೆ ಗುಂಡು ಹೊಡೆದು ಬಂಧಿಸಲಾಗಿದೆ. ಒಟ್ಟಾರೆ 3 ದರೋಡೆಕೋರರನ್ನು ಬಂಧಿಸಲಾಗಿದೆ. ಒಬ್ಬನ ಬಂಧನಕ್ಕಾಗಿ ಜಾಲ ಬೀಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂಥ ಪ್ರದೀಪ್ ಗುಂಟಿ ತಿಳಿಸಿದರು. ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಗುಂಡು ತಗುಲಿದ ಆರೋಪಿಯ ಭೇಟಿಯಾದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ವಿಷಯವನ್ನು ತಿಳಿಸಿದರು. ಬಂಧಿತರಿಂದ ಒಂದಿಷ್ಟು ಒಡವೆಗಳನ್ನು ವಶಪಡಿಸಿಕೊಂಡಿದ್ದೇವೆ. ಉಳಿದ ಆಭರಣ ಮತ್ತು ಹಣವನ್ನು ಜಪ್ತಿ ಮಾಡಲು ಪ್ರಯತ್ನ ಮಾಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮಾಧ್ಯಮದ ಮಿತ್ರರಿಗೆ ತಿಳಿಸಿದರು. ಈ ರಾಬರಿಯಲ್ಲಿ ಭಾಗಿಯಾಗಿದ್ದ 4 ಜನರಲ್ಲಿ ಈಗಾಗಲೇ 3 ಜನರು ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಈ ಗೋಲ್ಡನ್ನು ರಿಸೀವ್ ಮಾಡಿಕೊಂಡು ಅಲ್ಲಿ ಮಾರಿ ದುಡ್ಡು ಪಡೆದು ಆ ದುಡ್ಡನ್ನು ಎಲ್ಲರ ಮಧ್ಯ ಹಂಚಿಕೆ ಮಾಡಿದ್ದವನ್ನು ಕೂಡ ವಶಕ್ಕೆ ಪಡೆದಿದ್ದೇವೆ. ಅಕ್ಷಯ್ ಕಡೆಯಿಂದ ಸ್ವಲ್ಪ ಮಟ್ಟದಲ್ಲಿ ಗೋಲ್ಡನ್ನು ನಾವು ಈಗಾಗಲೇ ರಿಕವರಿ ಮಾಡಿದ್ದೇವೆ. ಈ ಆರೋಪಿಗಳನ್ನು ಇವತ್ತು ಬೆಳಗ್ಗೆ ನಾವು ದಸ್ತಗಿರಿ ಮಾಡಿದ್ದೇವೆ. ಇನ್ನೂ ತನಿಖೆ ಮುಂದುವರಿಸಬೇಕಾಗಿದೆ. ಅವರ ಕಡೆಯಿಂದ ಮಾಹಿತಿ ಪಡೆದು ಮಿಕ್ಕಿದ ಗೋಲ್ಡನ್ನು ಕೂಡ ನಾವು ಸಂಪೂರ್ಣವಾಗಿ ರಿಕವರಿ ಮಾಡಿ ಸಂತ್ರಸ್ತರಿಗೆ ನಾವು ಒಪ್ಪಿಸ್ತೇವೆ. ಸರ್, ಒಟ್ಟಾರೆ ಗೋಲ್ಡ್ ಎಷ್ಟಿತ್ತು ಸರ್? 280 ಗ್ರಾಮ್ಸ್ ಅಂತ ಕಂಪ್ಲೇಂಟಲ್ಲಿದೆ. ನೋಡೋಣ ಎಷ್ಟು ರಿಕವರಿ ಆಗ್ತದೆ. ಮಾಡಿದ ನಂತರ ರಿಕವರಿ ಆಗಿದೆ ಎಷ್ಟು ಸರ್? ಸದ್ಯ ಸ್ವಲ್ಪ ಮಟ್ಟದಲ್ಲಿ ಒಬ್ಬನ ಅಕ್ಷಯ್ ಕಡೆಯಿಂದ ಮಾತ್ರ ನಮಗೆ ರಿಕವರಿ ಆಗಿದೆ. ಇನ್ನು ನಾವು ಮಿಕ್ಕಿದ 4 ಜನರ ಕಡೆಯಿಂದ ರಿಕವರಿ ಆಗಬೇಕಿದೆ. ಸರ್, ಎಷ್ಟು ಗ್ರಾಮ್ ಅಂತ ರಿಕವರಿ? 280 ಗ್ರಾಮ್ಸಲ್ಲಿ ಇನ್ನೂ ಸ್ವಲ್ಪನೇ ರಿಕವರಿ ಆಗಿದೆ. ಮಿಕ್ಕಿದ್ದೆಲ್ಲ ರಿಕವರಿ ಮಾಡಿಕೊಡ್ತೇವೆ. ಇವರ ಕ್ರಿಮಿನಲ್ ರೆಕಾರ್ಡ್ ನೋಡಿದ್ದಾಗ ಕರ್ತಾರ್ ಸಿಂಗ್ ಸುಮಾರು 18 ರಾಬರಿ ಕೇಸ್ಗಳಲ್ಲಿ ಆರೋಪಿಯಾಗಿದ್ದಾನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ, ಬೀಡ್, ಪರಿಬಂಡ್ ಡಿಸ್ಟ್ರಿಕ್ಟ್, ಪುಣೆ, ಉಸ್ಮಾನಾಬಾದ್, ಗಾಂಧಿಗಂಜ್ ಲಿಮಿಟ್ಸ್ಗೆ ಬರುವಂಥ ಓಲ್ಡ್ ಆದರ್ಶ್ ಕಾಲನಿಯಲ್ಲಿ ಬೆಳಗ್ಗೆ 3ವರೆಗೆ ಒಂದು ರಾಬರಿ ಆಗಿರುತ್ತದೆ. ಸುಮಾರು 4 ಜನರು ಮನೆಗೆ ನುಗ್ಗಿ ಏರ್ ಪಿಸ್ಟಲ್ ತೋರಿಸಿ, ಮಚ್ಚು, ಚಾಕು ತೋರಿಸಿ 2 ಹೆಣ್ಮಕ್ಳಿಗೆ ಹೆದರಿಸಿ ಅವರನ್ನು ಒಂದು ರೂಮಲ್ಲಿ ಕೂಡ ಹಾಕಿ ರಾಬರಿ ಮಾಡಿದ್ದಾರೆ. ಸುಮಾರು 280 ಗ್ರಾಮ್ಗಳ ಗೋಲ್ಡನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ನಮಗೆ ಬರುತ್ತೆ. ಬಂದ ತಕ್ಷಣ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಕ್ರೈಮ್ ಸ್ಟಾಫ್, ನಮ್ಮ ಎವಿಡೆನ್ಸ್ ಟೀಮ್ ಎಲ್ಲ ಕೂಡ ಹೋಗಿ ಸೀನಾ ಫ್ರೇಮನ್ನು ಪರಿಶೀಲಿಸಿದಾಗ ಅಲ್ಲಿ ನಮಗೊಂದು ಮಹತ್ವದ ಕ್ಲೂ ಸಿಕ್ಕಿರುತ್ತದೆ. ಆ ಕ್ಲೂ ಮೇರೆಗೆ ನಾವು ಆರೋಪಿಗಳಿಗೆ ಬೆನ್ನತ್ಕೊಂಡು ಲಾತೂರ್ ಡಿಸ್ಟ್ರಿಕ್ಟ್ಗೆ ಹೋಗ್ತೀವಿ. ಅಕ್ಷಯ್ ಅನ್ನುವ ಒಬ್ಬ ಆರೋಪಿ ಪುಣೆ ಸೇರಿದ್ದವನು. ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆನ್ನುವ ಖಚಿತ ಮಾಹಿತಿ ಮೇರೆಗೆ ಲೋಕಲ್ ಪೊಲೀಸರ ಸಹಾಯದಿಂದ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಆ ವ್ಯಕ್ತಿಯನ್ನು 30ನೇ ತಾರೀಕು ಅಂದರೆ ಕೃತ್ಯ ನಡೆದ 4 ದಿನದಲ್ಲಿ ಆ ವ್ಯಕ್ತಿಯನ್ನು ದಸ್ತಗಿರಿ ಮಾಡ್ತಾರೆ. ಆಮೇಲೆ ನಿನ್ನೆ ನಾವು ಕೋರ್ಟಿಗೆ ಹಾಜರುಪಡಿಸಿದ್ದೇವೆ. ಆ ವ್ಯಕ್ತಿ ಕಡೆಯಿಂದ ಸ್ಟೇಟ್ಮೆಂಟ್ ಪಡೆದಿದ್ದಾಗ ತನ್ನೊಟ್ಟಿಗೆ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರ ಹೆಸರುಗಳು, ಅವರ ವಿಳಾಸ, ಅವರ ಅಡ್ರೆಸ್ಸು, ಫೋನ್ ನಂಬರ್ಸ್ ಎಲ್ಲ ನಮಗೆ ಕೊಡ್ತಾರೆ. ಲೊಕೇಶನ್ ಹಾಕ್ಕೊಂಡು ಹೋದಾಗ ನಮ್ಮ ಇಲ್ಲೇ ಹೊನ್ನಿಕೇರಿ ಕ್ರಾಸ್ ಕಡೆ ಒಂದು ಫಾರೆಸ್ಟಲ್ಲಿ ಅಡಗಿದ್ದಾರೆ ಅಂತ ನಮಗೆ ಗೊತ್ತಿರುತ್ತದೆ. ಅವರನ್ನು ಹಿಡಿಬೇಕಂತ ನಮ್ಮ ಇನ್ಸ್ಪೆಕ್ಟರು, 2 ಇನ್ಸ್ಪೆಕ್ಟರ್ಸು ವಿತ್ ಕ್ರೈಮ್ ಸ್ಟಾಫ್ ಹೋದಾಗ 2 ಆರೋಪಿಗಳಲ್ಲಿ
ಕರ್ತರ್ ಸಿಂಗ್ ಅಂತ ಒಬ್ಬ ಆರೋಪಿ ತುಂಬ ಅಗ್ರೆಸಿವ್ ಆಗಿ ನಮ್ಮ ಕ್ರೈಮ್ ಸ್ಟಾಫ್ ಮೇಲೆ ಚಾಕುನಿಂದ ಹಲ್ಲೆ ಮಾಡಿರ್ತಾನೆ. ಚೆಸ್ಟ್ ಮೇಲೆ ಸ್ವಲ್ಪ ಡೀಪ್ ಗಾಯವಾಗಿರ್ತದೆ. ನಮ್ಮ ಇನ್ಸ್ಪೆಕ್ಟರ್ ಎಚ್ಚೆತ್ತುಕೊಂಡು ಆ ವ್ಯಕ್ತಿಗೆ ವಾರ್ನಿಂಗ್ ಕೊಟ್ಟು ಒಂದು ಸತಿ ಗಾಳಿಯಲ್ಲಿ ಫೈರಿಂಗ್ ಮಾಡಿದ್ರು ಸಹ ಆ ವ್ಯಕ್ತಿ ಸ್ಟಿಲ್ ದಾಳಿ ಮಾಡಬೇಕಂತ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯ ಕಾಲ ಮೇಲೆ ಫೈರಿಂಗ್ ಮಾಡಿ ತದನಂತರ ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದಿರ್ತಾರೆ. ಅಕ್ಯೂಸ್ಡನ್ನು ಹಾಗೂ ನಮ್ಮ ಸ್ಟಾಫನ್ನು ಇಬ್ಬರನ್ನ ಬ್ರಿಮ್ಸ್ ಹಾಸ್ಪಿಟಲ್ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿಸ್ತಾರೆ. ಎರಡನೇ ಆರೋಪಿ ಜಗಜಿತ್ ಮಾತ್ರ ಅಲ್ಲಿಂದ ಓಡಿ ಹೋಗ್ತಾನೆ. ನಮ್ಮ ಇನ್ಸ್ಪೆಕ್ಟರು ಪ್ಲಸ್ ಕ್ರೈಮ್ ಸ್ಟಾಫು ಪ್ಲಸ್ DYSP ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿ ವಿತಿನ್ 2 ಬೀದರ್ ನಗರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ UT ಖಾದರ್ ಅವರು ಅಂದರೆ ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಅವರಿಗೆ ಭೇಟಿಯಾದ ಅರ್ಚನಾ ಗಂಡ ಸಿದ್ದಾರೂಢ ಅವರು ತನ್ನ ಪತಿಯ ಹತ್ಯೆಗೈದ ಆರೋಪಿಗಳನ್ನು ಬಂಧಿಸಲು ಮನವಿ ಪತ್ರವನ್ನು ಸಲ್ಲಿಸಿದರು. ಇದನ್ನು ಸ್ವೀಕರಿಸಿ ಸ್ಪಂದಿಸಿದ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಸ್ಥಳದಲ್ಲಿ ನಿಂತು ಕರೆಯನ್ನು ಮುಖಾಂತರವಾಗಿ ತನಿಖೆ ವಿಚಾರಣೆ ಕುರಿತು ತಿಳಿದುಕೊಂಡು ಮಾಹಿತಿ ಪಡೆದರು. ತದನಂತರ ಕುಟುಂಬಸ್ಥರಿಗೆ ಆದಷ್ಟು ಬೇಗ ನ್ಯಾಯವನ್ನು ಕೊಡಿಸುವುದರ ಭರವಸೆಯನ್ನು ನೀಡಿ ತಪ್ಪಿತಸ್ಥರಿಗೆ ಬಂಧಿಸಲು ಸೂಚನೆ ನೀಡುತ್ತೇನೆ ಎಂದು ತಿಳಿಸಿ ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಲು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಘಟನೆ ಕುರಿತು ಮಾಧ್ಯಮದವರಿಗೆ ತಿಳಿಸಿದ ಮೃತ ವ್ಯಕ್ತಿಯ ಪತ್ನಿ ಅರ್ಚನಾ ಅವರು ಹುಮ್ನಾಬಾದ್ ತಾಲೂಕು ಬೀದರ್ ಒಂದು ಜಿಲ್ಲೆಯ ಸಕ್ರಗಂಜವಾಡಿ ಗ್ರಾಮದ ನಿವಾಸಿಯಾಗಿದ್ದು ನನ್ನ ಪತಿ ಬೆಳಗ್ಗೆ ಹೇಳಿ ಹೋದವರು ಮತ್ತು ಬಾರದೆ ರಾತ್ರಿ ಅವರು ಶವವಾಗಿ ಪತ್ತೆಯಾಗಿದ್ದಾರೆ ಎಂದು ಒಂದು UT ಖಾದರ್ ಅವರ ಮುಂದೆ ಅಂದರೆ ಪೊಲೀಸ್ ಇಲಾಖೆಯವರ ಮುಂದೆ ಆವತ್ತಿನ ದಿವಸ ಒಂದು ಕಣ್ಣೀರನ್ನು ಹಾಕಿ ಅವರು ವಿಷಯವನ್ನು ತಿಳಿಸಿದರು. ಇದರ ಕುರಿತು ಹಳ್ಳಿಖೇಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದೂರು ನೀಡಿರುತ್ತೇವೆ. ಆದರೆ ಇಲ್ಲಿಯವರೆಗೆ ಕೊಲೆಯಾಗಿ ದಿವಸಗಳು ಕಳೆದರೂ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಮನವಿ ಪತ್ರ ನೀಡಲು ಬಂದಿದ್ದೇವೆ ಎಂದು ತಿಳಿಸಿದರು ಮತ್ತು ಶೀಘ್ರವೇ ನಮಗೆ ನ್ಯಾಯ ಒದಗಿಸಿಕೊಡಬೇಕು, ಆರೋಪಿಗಳನ್ನು ಬಂಧಿಸಬೇಕು, ಆರೋಪಿಗಳಿಂದ ನಮಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ, ಭದ್ರತೆಯ ಸಹಾಯ ಬೇಕೆಂದು ಕುಟುಂಬಸ್ಥರು ಮನವಿಯನ್ನು ಮಾಡಿದರು. ಈ ಕುರಿತು ಮಾತನಾಡಿದ ಶ್ಯಾಮ್ಲಾಲ್ ಪಾಪ್ಲಾಲ್ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಹುಮ್ನಾಬಾದ್ ನಗರ ಉಪಾಧ್ಯಕ್ಷರು ಮುಗ್ನೂರು ನಾನು ಬೆನ್ನೆಲುಬಾಗಿ ನಿಂತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾನು ನಿಲ್ತೇನೆ ಎನ್ನುವಂಥ ಮನವಿಯನ್ನು ಮಾಡಿದರು ಮತ್ತು ಆರೋಪಿಗಳನ್ನು ಬಂಧಿಸಲು ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು. ಇದೇ ವೇಳೆ ಜೊತೆಯಲ್ಲಿ ಮೃತರ ಅಕ್ಕ ಸರೋಜಿನಿ, ಆಮೇಲೆ ಇನ್ನೋರ್ವ ಅಕ್ಕ ರಾಜಶ್ರೀ, ತಾಯಿ ಮಹಾದೇವಿ, ಜಗದೇವಿ, ಒಂದು ಮೃತರ ಅತ್ತೆ ಜಗದೇವಿ, ಉಮಾಕಾಂತ್, ನ್ಯಾಯದ ಪರ ಬಂದಿರುವಂತಹ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅದು ಯಾಕಾಗ್ಯದ ಯಾರಿಗೂ ಸಂಶಯ ಬರ್ತಾ ಇಲ್ಲ, ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಏನದ ತನಿಖೆ ಮಾಡಿ ಏನದ ನಮ್ಗೆ ಆರೋಪಿಗೆ ಹಿಡ್ಕೊಟ್ರೆ ನಮ್ಗೆ ಒಂದು ಜರ ಆತ್ಮಶಾಂತಿ ಅಷ್ಟೇನ. ಇವತ್ತಿಗೆ 9 ದಿವಸ ಆಯಿತು, ಇನ್ನು ನಮಗೂ ಯಾರು ಏನು ಸುಳಿವು ಕೊಟ್ಟಲೇನಿಲ್ಲ. ನನ್ನ ಗಂಡಿಗೆ ಕೊಲೆಕೆರ ಅಂದ್ರೆ ನಮಗೆ ನಿಕ್ತಾರ ಅವರು. ಎಲ್ಲರೂ ಪೊಲೀಸರಿಗೆ ಕೇಳತ್ತಿದ್ದೆ, ಇವತ್ತು ಕೊಡ್ತೇನೆ ನ್ಯಾಯ ಕೊಡ್ತೇನೆ ಅಂತಲತ್ತಾರ. ಯಾವತ್ತಿಗೂ ಇನ್ನೂ ನ್ಯಾಯ ಕೊಟ್ಟಿಲ್ಲ. ನಮ್ಗೆ ನ್ಯಾಯ ಕೊಡ್ತಾರೆ ಕೊಡಲ್ಲರು, ಎಂದು ಕೊಡ್ಬೇಕು ಇನ್ನೂ ನ್ಯಾಯ? ಇವತ್ತಿಗೆ 9 ದಿನ ಆಯ್ತು, ಇನ್ನು ಹೆಂಗೆ ನ್ಯಾಯ ಕೊಡ್ತಾರೆ? ನಮ್ಮ ಸಣ್ಣ ಮಕ್ಕಳರ. ಇವತ್ತಿಗೆ 9 ದಿವಸ ಆಯ್ತು ರೀ. ರಾತ್ರಿ 9:30 ಮಾತಾಡೇ ಹೋಗ್ಯಾರ್ರಿ. ಹಾಂ ಇಲ್ಲ ರೀ, ಆಳ್ ಮನುಷ್ಯಾಗ ಊಟ ತಗೊಂಡು ಹೋಗ್ಯಾರ್ರಿ. ಹೊಲ್ದಾಗ ಕೆಲಸ ಮಾಡ್ತೀರ್ರಿ. 2 ಹೆಣ್ಮಕ್ಳು ಅರ ರೀ, ಒಬ್ಬ ಹುಡುಗನ ರೀ. ನ್ಯಾಯ ಕೊಡ್ತಾ ಅಲ್ಲತ್ತಾರ್ರಿ. ನ್ಯಾಯ ಇನ್ನ ಎಂದ್ ಕೊಡ್ತಾರ್ರಿ? ಇವತ್ತು 9 ದಿವಸ ಆಯ್ತು, ಇನ್ನ ಎಂದ್ ನ್ಯಾಯ ಕೊಡ್ತಾರ? ಇನ್ನ ಸಿಕ್ಕಿಲ್ಲತ್ತಾರ್ರಿ. ಹೇಳ್ದೇವೆ ಇಲ್ಲ ರೀ, ನ್ಯಾಯ ಕೊಡ್ರಿ, ನಮ್ಗೆ ನ್ಯಾಯ ಬೇಕ್ರಿ ಅಂತ ಹೇಳ್ದೇವ್ರಿ. ಹ್ಞೂ ಅಂತ ಅಂದ್ರಿ. ಇನ್ನ ನನ್ನ ಹೆಸರು ಅರ್ಚನಾ ಅದ ರೀ. ಕೊಲೆವಾದ ವ್ಯಕ್ತಿ ನನ್ನ ತಮ್ಮ. ಇವತ್ತಿಗೆ 9 ದಿವಸ ಆಯಿತು. ತನಿಖೆ ಮಾಡ್ಲತ್ತಿದೆ ಅಂತ ಹೇಳ್ತಾರೆ ಪೊಲೀಸರು. ಅವತ್ತು SP ಸರು, DSP ಸರು, CPI ಸರೆಲ್ಲ ಸ್ಥಳಕ್ಕೆ ಬಂದಾರ, ಪರಿಶೀಲನೆ ಮಾಡ್ಯಾರ, ನ್ಯಾಯ ಕೊಡ್ತೀನಿ ಅಂದಾರ. ಇವತ್ತಿಗೆ 9 ದಿವಸ ಆದ್ರೂ ಇನ್ನೂ ಏನೂ ಪತ್ತೆ ಹಚ್ಚಿಲ್ಲ, ನಮಗೆ ಕ್ಲೂ ಕೊಟ್ಟಿಲ್ಲ. ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಇವತ್ತು ಅವನಿಗೆ ಬಿಟ್ಟಾರಂದ್ಮೇಲೆ ಈಗ ನಾಳೆಗೆ ಅವ್ರ ಮಕ್ಕಳರ, ಅವ್ರರ, ನಮ್ಮ ತಾಯರರ ಊರಾಗಿರ್ತಾರೆ. ಬಟ್ ಅವು ಊರಾಗ ಯಾರ ಜೊತೆನೂ ದುಶ್ಮನಿ ಇಲ್ಲ. ನಮಗೆ ಅಂಥ ಸಂಶಯ ಇಲ್ಲ. ತನಿಖೆ ಮಾಡಿ ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು. ನಮ್ಮ ತಮ್ಮನ ಆತ್ಮಕ್ಕೂ ಶಾಂತಿ, ನಮಗೂ ಶಾಂತಿ. ಯಾಕೆ ನೀವು ನ್ಯಾಯ ಬಡ್ರದವ್ರಿಗೆ ಒಂದು ಶ್ರೀಮಂತರಿಗೆ ಒಂದು ಇರ್ತದ?
ಈಗ ಖಾದರ್ ಸರಿಗೆ ಹೇಳಿದ್ರು ಆಯ್ತಮ್ಮ ನ್ಯಾಯ ಒದಗಿಸ್ಕೊಡ್ತೀವಿ ಅಂತಂದಾರ. ಶ್ರೀಮಂತರಿದ್ರೆ ಅದೇ 2 ದಿನದಾಗ ಹಿಡಿತಿರಿಲ್ಲ, ಬಡವರಿಗೆ ಒಂದು ಶ್ರೀಮಂತರಿಗೆ ಒಂದು ನ್ಯಾಯ ಇರ್ತದ. ಪತ್ತೆ ಹಚ್ಚಿ ನಮಗೆ ತನಿಖೆ ಮಾಡಿ ಆರೋಪಿ ಕೂಡಲೇ ಬಂಧಿಸಿ ನೀವು ಕಠಿಣ ಶಿಕ್ಷೆ ಒದಗಿಸ್ಬೇಕಂತ ನನ್ನ ವಿನಂತಿ. ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸಕರಂಜವಾಡಿ ಗ್ರಾಮದಲ್ಲಿ ದಿನಾಂಕ 23/4/2025 ರಾತ್ರಿ 10 ಗಂಟೆಗೆ ಸಕರಂಜವಾಡಿ ಗ್ರಾಮದಲ್ಲಿ ಸಿದ್ದಾರೋಡ್ ಎಂಬ ಒಂದು ವ್ಯಕ್ತಿಯ ಕೊಲೆ ಆಗಿರ್ತದೆ, ಮರ್ಡರ್ ಮಾಡಿರ್ತಾರೆ. ಅದಕ್ಕೇನದಕ್ಕೆಂದ್ರೆ ರಾತ್ರಿಗೆ 11 ಗಂಟೆ ಮಧ್ಯದಲ್ಲಿ ಸಕರಂಜವಾಡಿಗೆ DSP ಅವರು, CP ಅವರು, SP ಸಾಹೇಬರು ಎಲ್ಲರೂ ಬಂದು ಇಡೀ ರಾತ್ರಿ ಏನದಂತಕ್ಕೆ ಸಕರಂಜವಾಡಿಯಲ್ಲಿ ತಪಾಸಣೆ ಮಾಡಿರ್ತಾರೆ. ಆದರೂ ಇವತ್ತಿಗೆ 7-8 ದಿವಸ ಆಗ್ತು. ಆ ಅಪರಾಧಿಗಳನ್ನು ಅವ್ರಿಗೆ ಏನದಕ್ಕೆ ಅಂದ್ರೆ ಆದಷ್ಟು ಬೇಗ ನ್ಯಾಯ ಒದಗಿಸ್ಕೊಡ್ಬೇಕು. ಆ ಅಪರಾಧಿಗಳಿಗೆ ಹಿಡಿದು ಕಠಿಣ ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಯಾವಾಗ ಒಂದು ಗಣಸ ಮನಸ್ಸಿಗೆ ಏನದಕ್ಕೆ ಈ ಥರ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ ನಮಗೇನಾದ್ರೆ ಭಯ ಉಂಟಾಗ್ತಾಯಿದೆ, ನಮಗೆ ಅಂಜಿಕೆ ಇದೆ. ಅದಕ್ಕೆ ಏನದಕ್ಕೆ ಅಂದ್ರೆ ಕೈ ಮುರಿದು ಕೇಳ್ಕೊತೀನಿ, ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಏನದಕ್ಕೆ ಅಂದ್ರೆ ಆ ಅಪರಾಧಿಗಳಿಗೆ ಹಿಡಿದು ಕೊಟ್ಟು ಕಠಿಣ ಶಿಕ್ಷೆ ಕೊಟ್ಟು ಆ ಅರ್ಚನಾ ಅಂಬೋರಿಗೆ ಏನದಕ್ಕೆ ಧರ್ಮಪತ್ನಿಯವರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಕೊಲೆ ಆಗಿದಂಥ ವ್ಯಕ್ತಿ ಅವರ ಧರ್ಮಪತ್ನಿ ಅರ್ಚನಾ ಅಂಬೋರು ಇದ್ದಾರೆ, ಅವರು ಮಾತಾಡ್ತಾರೆ ಕೇಳ್ರಿ. ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಧರ್ಮದ ದಶಮಾರ್ಗಗಳು ಅಡಕವಾಗಿವೆ ಎಂದು ಕಾಶಿಯ ಜಗದ್ಗುರುಗಳಾಗಿರುವಂಥ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ನುಡಿದರು. ನಗರದ ಬುತ್ತಿ ಬಸವಣ್ಣ ದೇವಸ್ಥಾನದಲ್ಲಿ ಬುತ್ತಿ ಬಸವಣ್ಣ ಜಾತ್ರೆಯ ರಜತ ಮಹೋತ್ಸವದ ಅಂಗವಾಗಿ ಬುಧವಾರ ಆಯೋಜಿಸಿದ್ದ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಪೂಜೆ, ಜಪ, ತಪ, ಧ್ಯಾನ, ಬ್ರಹ್ಮಚರ್ಯ, ಸತ್ಯ, ದಾನ, ಅಹಿಂಸೆ, ದಯೆ, ಕ್ಷಮೆ ಧರ್ಮ ಮಾರ್ಗಗಳಾಗಿವೆ ಎಂದು ತಿಳಿಸಿದರು. ನಾವು ಎಷ್ಟೇ ಸಂಪತ್ತು ಗಳಿಸಿದರೂ ಕೂಡ ಇಹಲೋಕ ಯಾತ್ರೆಯನ್ನು ಮುಗಿದ ನಂತರ ಶೂನ್ಯವಾಗಿ ಬಿಡುತ್ತದೆ. ಪರಲೋಕದಲ್ಲಿ ಪರಿಗಣನೆಯಾಗುವುದು ಧರ್ಮ ಸಂಪತ್ತು ಮಾತ್ರ ಎಂದು ಹೇಳಿದರು. ಎಲ್ಲರೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು, ಶಾಂತಿ ನೆಮ್ಮದಿಗಾಗಿ ಮಠ ಮಂದಿರಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು, ಗುರುಗಳ ವಾಣಿ ಆಲಿಸಬೇಕು ಎಂದು ತಿಳಿಸಿದರು. ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಬಿ ಖಂಡ್ರೆ ಅವರು ನೆರವೇರಿಸಿದರು. ಬೇಮಳಖೇಡದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸದಸ್ಯ ಶಿವಯ್ಯ ಸ್ವಾಮಿ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಗೀತಾ ಚಿದ್ರಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ವೈಜನಾಥ್ ಕಮಠಾಣೆ, ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಬಿರಾದಾರ್, ದೇವಸ್ಥಾನ ಸಮಿತಿ ಅಧ್ಯಕ್ಷ ರಮೇಶ್ ಮಾಶೆಟ್ಟಿ, ಉಪಾಧ್ಯಕ್ಷ ಸಂಗಶೆಟ್ಟಿ ಸಿದ್ದೇಶ್ವರೆ, ಮುಖಂಡರಾದ ಪಂಡಿತರಾವ್ ಚಿದ್ರಿ, ರಾಜಶೇಖರ್ ಚಿದ್ರಿ, ರಾಜಶೇಖರ್ ಬಿರಾದಾರ್, ತುಕಾರಾಮ್ ಚಿಂಕೋಡೆ, ಸಂತೋಷ್ ಪಾಟೀಲ್, ವರದಯ್ಯ ಸ್ವಾಮಿ, ಪ್ರವೀಣ್ ಸ್ವಾಮಿ, ನಾಗರಾಜ್ ಮಠ್, ಮಹೇಶ್ ಪಾಟೀಲ್, ಗಿರೀಶ್ ಪಾಟೀಲ್, ಗುರು ಮಾಶೆಟ್ಟಿ, ರಮೇಶ್ ಮಾಶೆಟ್ಟಿ, ವೀರಶೆಟ್ಟಿ ಮಾಶೆಟ್ಟಿ, ಚಂದ್ರಕಾಂತ್ ಹುಮನಾಬಾದೆ, ಕಲ್ಯಾಣರಾವ್ ಬಿರಾದಾರ್, ಸಂದೀಪ್ ರೆಡ್ಡಿ, ಸಂದೀಪ್ ಮಾಶೆಟ್ಟಿ, ತುಕಾರಾಮ್ ವಿನೋದ್ ಪಾಟೀಲ್, ಆಮೇಲೆ ಮನೋಜ್ ಪಾಟೀಲ್, ಸಂಜುಕುಮಾರ್ ಮಾಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಕೇಂದ್ರೀಯ ವಿದ್ಯಾಲಯದಿಂದ ಬುತ್ತಿ ಬಸವಣ್ಣ ದೇವಸ್ಥಾನದವರೆಗೆ ಕುಂಭ ಕಳಶ ಹೊತ್ತ ಮಹಿಳೆಯರೊಂದಿಗೆ ಅಲಂಕೃತ ರಥದಲ್ಲಿ ಕಾಶಿ ಜಗದ್ಗುರುಗಳ ಭವ್ಯ ಮೆರವಣಿಗೆ ನಡೆಯಿತು. ಪತ್ರಕರ್ತನ ಮೇಲಿನ ಹಲ್ಲೆಯನ್ನು ಖಂಡನೆ ಮಾಡುತ್ತೇವೆ, ಆದರೆ ಉಸ್ತುವಾರಿ ಸಚಿವರು ಈಗಾಗಲೇ ಅರಣ್ಯ ಅಧಿಕಾರಿಗಳ ಮೇಲೆ ಒಂದು ಸೂಕ್ತ ಕ್ರಮ ಕೂಡ ಜರುಗಿಸಿದ್ದಾರೆ. ಉಳಿದ ಅಧಿಕಾರಿಗಳ ಮೇಲೆ ತನಿಖೆಯ ನಂತರ ಕ್ರಮ ಜರುಗಿಸುವುದಾಗಿ ತಿಳಿಸಿದ್ದಾರೆ. ಆದರೆ ನಾಲಿಗೆ ಮೇಲೆ ಹಿಡಿತವಿಲ್ಲದೆ ಸಚಿವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿರುವಂತಹ, ನಿಂದಿಸಿರುವಂತಹ BSP ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬೋಲೆ ಅವರು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅವರನ್ನ ನಿಂದನೆ ಮಾಡ್ತಾ ಇದ್ದಾರೆ, ಅವರ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ ಎಂದು ಇದು ಖಂಡನೀಯ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆ ತಿರುಗೇಟು ನೀಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಸಚಿವ ಈಶ್ವರ್ ಖಂಡ್ರೆ ಅವರು ಸರ್ವ ಸಮುದಾಯಗಳ ಜನರನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಜನಸೇವೆ ಕೂಡ ಮಾಡ್ತಾ ಇದ್ದಾರೆ. ಕಪಿಲ್ ಮಾತು ದಲಿತರಿಗೆ ದಾರಿ ತಪ್ಪಿಸುವಂತಿದೆ, ಅಸಾಂವಿಧಾನಿಕ ಪದ ಬಳಸಿದ್ದಕ್ಕೆ ಕೇಸ್ ದಾಖಲಿಸಿದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ಆ ಕೇಸ್ ಹಿಂಪಡೆಯುವುದಿಲ್ಲ ಎನ್ನುವಂಥ ಮಾತನ್ನ ವಿನೋದ್ ಅಪ್ಪೆ ತಿಳಿಸಿದರು. ಪತ್ರಕರ್ತನ ಮೇಲಿನ ಹಲ್ಲೆಯನ್ನು ಖಂಡನೆ ಮಾಡುತ್ತೇವೆ, ಆದರೆ ಉಸ್ತುವಾರಿ ಸಚಿವರು ಈಗಾಗಲೇ ಅರಣ್ಯ ಅಧಿಕಾರಿಗಳ ಮೇಲೆ ಒಂದು ಸೂಕ್ತ ಕ್ರಮ ಕೂಡ ಜರುಗಿಸಿದ್ದಾರೆ. ಉಳಿದ ಅಧಿಕಾರಿಗಳ ಮೇಲೆ ತನಿಖೆಯ ನಂತರ ಕ್ರಮ ಜರುಗಿಸುವುದಾಗಿ ತಿಳಿಸಿದ್ದಾರೆ. ಆದರೆ ನಾಲಿಗೆ ಮೇಲೆ ಹಿಡಿತವಿಲ್ಲದೆ ಸಚಿವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿರುವಂತಹ, ನಿಂದಿಸಿರುವಂತಹ BSP ಜಿಲ್ಲಾಧ್ಯಕ್ಷ
ಕಪಿಲ್ ಗೋಡ್ಬೋಲೆ ಅವರು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅವ್ರನ್ನ ನಿಂದನೆ ಮಾಡ್ತಾ ಇದ್ದಾರೆ, ಅವರ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ ಎಂದು ಇದು ಖಂಡನೀಯ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆ ತಿರುಗೇಟು ನೀಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಸಚಿವ ಈಶ್ವರ್ ಖಂಡ್ರೆ ಅವರು ಸರ್ವ ಸಮುದಾಯಗಳ ಜನರನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಜನಸೇವೆ ಕೂಡ ಮಾಡ್ತಾ ಇದ್ದಾರೆ. ಕಪಿಲ್ ಮಾತು ದಲಿತರಿಗೆ ದಾರಿ ತಪ್ಪಿಸುವಂತಿದೆ, ಅಸಾಂವಿಧಾನಿಕ ಪದ ಬಳಸಿದ್ದಕ್ಕೆ ಕೇಸ್ ದಾಖಲಿಸಿದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ಆ ಕೇಸ್ ಹಿಂಪಡೆಯುವುದಿಲ್ಲ ಎನ್ನುವಂಥ ಮಾತನ್ನು ವಿನೋದ್ ಅಪ್ಪೆ ತಿಳಿಸಿದರು. ಇವತ್ತು ಸುದ್ದಿಗೋಷ್ಠಿ ಕರೆದ ಉದ್ದೇಶ, ಮೊನ್ನೆಯಷ್ಟೇ ಬೀದರ್ ಜಿಲ್ಲೆಯ ಬಹುಜನ್ ಸಮಾಜ್ ಪಕ್ಷದ ಜಿಲ್ಲಾಧ್ಯಕ್ಷರು ಕಪಿಲ್ ಗೋಡ್ಬೋಲೆ ಅವರು ಒಂದು ಪ್ರಕರಣ ಆಗುತ್ತೆ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆಯಲ್ಲಿ ರಾಜಾರೋಷವಾಗಿ ಸನ್ಮಾನ್ಯ ನಮ್ಮ ನಾಯಕರು ಈಶ್ವರ್ ಬಿ ಖಂಡ್ರೆ ಅವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿ, ಹೀಯಾಳಿಸ ರೀತಿಯಲ್ಲಿ ಮಾತಾಡಿ, ಒಂದು ಧಮಕಿ ಕೊಡುವಂಥ ರೀತಿಯಲ್ಲಿ, ಒಂದು ಗುಂಡಾ ರೀತಿ ತೋರಿಸುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ತಾ ಮಾಡಿದ್ದು ತಪ್ಪಂತ ಅರಿವೇ ಇಲ್ಲದೆ ಸಮಾಜರಿಗೆ ನಮ್ಮ ಜನರಿಗೆ, ನಮ್ಮ ಸಮಾಜದಂಥ ದಲಿತ ಸಮಾಜಕ್ಕೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ತಾವು ಏನು ಮಾಡ್ತಾ ಇದ್ದೀರಿ ಜನರಿಗೆ ಎಲ್ಲರಿಗೂ ಗುರ್ತಿದೆ, ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದೀರಿ ಜನರಿಗೆ ಎಲ್ಲರಿಗೂ ಗುರ್ತಿದೆ. ಇವತ್ತು ಸುಖ ಸುಮ್ಮನೆ ಬಂದು ನಮ್ಮ ನಾಯಕರ ಬಗ್ಗೆದಾಗ ಅಪಪ್ರಚಾರ ಮಾಡ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ಬೀದರ್ನಲ್ಲಿ ಇವತ್ತು 90% ಮೇಲ್ಪಟ್ಟು ಜನ ಇವತ್ತು ನಮ್ಮ ಸಮಾಜದವರು ಇವತ್ತು ಕಾಂಗ್ರೆಸ್ ಜೊತೆ ಇದ್ದೀವಿ ನಾವು. ಇವತ್ತು ಇಲ್ಲಿ ಕುಂತಂತ ನಾಯಕರು ಇವರು ಯಾರು ಒಂದು ಏರಿಯಾದವರಿಲ್ಲ, ಇವರೆಲ್ಲರೂ ಇವತ್ತು ನಮ್ಮ ಜಿಲ್ಲಾ ನಡೀಲಿ ಇವತ್ತು ಕಾಂಗ್ರೆಸ್ ನಾಯಕರಿದ್ದಾರೆ. ಇವತ್ತು ಸುಮ್ಮನೆ ಬಂದು ಯಾರೋ ಬಂದು ಯಾವ ವೇದಿಕೆನಲ್ಲೂ ಬಂದರೆ ಜಿಲ್ಲಾ ಉಸ್ತುವಾರಿ ಬಗ್ಗೆದಾಗ ಇವತ್ತು ಇಲ್ಲ ಸಲದ ಅಪಪ್ರಚಾರ ಮಾಡೋದು ನಿಮಗೆ ಕೆಲಸ. ಸುಮ್ಮನೆ ಕುಂತ ಏನು ಮಾತಾಡೋದು. ಇವತ್ತು ಬೀದರ್ನಲ್ಲೇ ನೀವು ನೋಡ್ಬೋದು, ಇವತ್ತು ಹಳದಕೆರೆಯಲ್ಲಿ, ಇವತ್ತು ಮೈಲೂರಲ್ಲಿ, ಚಿಟ್ಟಾಗಲಿ ಬಹಳಷ್ಟು ಕಡೆ ಜಮೀನುಗಳು ಇವತ್ತು ಒತ್ತುವರಿಯಾಗಿದ್ದ ಜಮೀನುಗಳು ಇವತ್ತು ತೆರವುಗೊಳಿಸಿದ್ದಾರೆ. ಒತ್ತುವರಿ ಮಾಡಿಲ್ಲ, ಒತ್ತುವರಿ ಆಗಿದ್ದಂಥ ಜಮೀನನ್ನು ತೆರವುಗೊಳಿಸ್ತಾ ಇದ್ದಾರೆ. ಸರ್ಕಾರದ ಖಜಾನೆಯನ್ನು ತುಂಬ್ತಾ ಇದ್ದಾರೆ, ಸರ್ಕಾರದ ಆಸ್ತಿಯನ್ನು ಕಾಪಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಸುಖ ಸುಮ್ಮನೆ ಏನು ಮಾತಾಡತ್ತೀರ? ಹೊನ್ನೇಕೇರಿಯಲ್ಲಿ ಅರಣ್ಯದಲ್ಲಿ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೊನ್ನೇಕೇರಿ ಅರಣ್ಯ ಸರ್ವೆ ನಂಬರ್ ಇವತ್ತು 79-81 ಇವತ್ತು ಪ್ಯೂರ್ ಪಟ್ಟ ಲ್ಯಾಂಡ್ ಜಮೀನಿದ್ದು. ಇವತ್ತು ಫಾರೆಸ್ಟ್ ಹತ್ತಿರ ಒಂದು ಬಾರ್ಡರ್ ಲೈನ್ ಆಗಿದೆ ಅಂದ್ರೆ ಏನು ಮಾತಾಡೋದು? ಯಾರ ಬಗ್ಗೆ ಏನು ಮಾತಾಡ್ತಿದ್ರೆ ಅಂತ ಸ್ವಲ್ಪ ನಿಮ್ಮ ನಾಲೆಜ್ ಇದೆಯಾ? ನೀವು ಮಾತಾಡಿ. ಸರ್ಕಾರ ಬಗ್ಗೆದಾಗ ಹಸ್ತಕ್ಷೇಪ ಆಗ್ತಾ ಇರ್ತಾವ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ. ನೀವೆಲ್ಲ ಏನಾದ್ರು ಸರ್ಕಾರದಾಗ ಒಂದು ಯಾವುದೋ ಒಂದು ತಪ್ಪುಗಳು ಆಗ್ತಾ ಇರ್ಬೋದು, ಒಂದು ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಬಟ್ ಕೆಲವೊಂದು ವಿಷಯಗಳದು ನೀವು ಸುಮ್ಮನೆ ಪರ್ಟಿಕ್ಯುಲರ್ಲಿ ಒಂದು ವೇದಿಕೆ ಸಿಕ್ಕ ಕೂಡಲೇ ಎಲ್ಲಿ ಹೋದ್ರೆ ಈಶ್ವರ್ ಖಂಡ್ರೆ ಅವರು ದಲಿತ ವಿರೋಧಿಯರ ಅದು ಅವರ ಇದರ ಏನಪ್ಪ ನಿಮ್ದೆಲ್ಲ ಕೆಲಸ? ಬೇರೆದು ಕೆಲಸ ಇಲ್ವಾ ನಿಮಗೆ? ಯಾರೇನಿದ್ರಿ ಎಲ್ಲರಿಗೂ ಗುರ್ತದ. ಇವತ್ತು ದಲಿತ ವಿರೋಧಿ ಪಟ್ಟ ನೀವು ಕಟ್ಟಕ್ಕೆ ನಿಮ್ಮದು ಇದಿಲ್ಲ, ನೈತಿಕತೆ ಇಲ್ಲ. ದಲಿತರ ಬಗ್ಗೆದ ಕಾಳಜಿ ಯಾವ ರೀತಿ ಇದೆ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರಿಗಂದ್ರೆ ಈ ವೇದಿಕೆ ಹೇಳ್ತದ. ಇವತ್ತೆಲ್ಲ ನಾಯಕರು ಇವತ್ತು ನಾವು ಇಲ್ಲಿದ್ದೀವಿ, ಎಲ್ಲ ಜಿಲ್ಲೆ ನಾಯಕರು. ಇವತ್ತು ಸುಖ ಸುಮ್ಮನೆ ಬಂದು ನೀವು ಯಾರೋ ಒಂದು ಪಕ್ಷದವ್ರು, ಒಂದು BSP ಪಾರ್ಟಿದವ್ರು ಬಂದು ಇವತ್ತು ನಮ್ಮ ನಾಯಕರ ಬಗ್ಗೆದಾಗ ಅಪಪ್ರಚಾರ ಮಾಡೋದು ನಿಲ್ಲಿಸಬೇಕು. ಮತ್ತು ಯಾವುದೇ ರೀತಿ ಇವತ್ತು ಸುಳ್ಳು ದಾಖಲಾತಿಗಳನ್ನು ನೀವು ಸೃಷ್ಟಿ ಮಾಡಿ ಇವತ್ತು ಹೊಕ್ರಾಣ ವಿಲೇಜಲ್ಲಿ ಬೀದರ್ ತಾಲೂಕದಾಗ ಇವತ್ತು ದಲಿತರ ಬಗ್ಗೆದಾಗ ಕಾಳಜಿ ಇಲ್ಲ ಅಂತ ಹೇಳ್ತೀರಿ. ಒಬ್ಬ ಹೆಣ್ಮಗಳು ನಮ್ಮದು ಮಹಿಳೆ, ದಲಿತ ಮಹಿಳೆ ಮೇಲೆ ಒಂದು ಕಾಡಂದಿ ಅಟ್ಯಾಕ್ ಆಗ್ತದೆ. 24 ತಾಸು ಒಳಗಡೆ ಇವತ್ತು 15 ಲಕ್ಷ ಚೆಕ್ ಮನೆ ಬಾಗಿಲಿಗೆ ಮುಟ್ಟಿಸೋಂಥ ಕೆಲಸ ಇವತ್ತು ಸನ್ಮಾನ್ಯ ನಮ್ಮ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಮಾಡ್ತಾರೆ. ಇವತ್ತು ಎಷ್ಟೋ ಬಗ್ಗೆದಾಗ ಇವತ್ತಿದ್ದಾವ. ಇವತ್ತು ನಮ್ಮ ಬಗ್ಗೆದಾಗ ಎಷ್ಟು ಕಾಳಜಿ ಇದೆ ಎಲ್ಲರೂ ಹೇಳ್ತಾರೆ. ನಮ್ಮ ಅಣ್ಣತಮ್ಮರು ಸುಮ್ಮನೆ ಬಂದು ಮಾಧ್ಯಮದ ಮಿತ್ರರಿಗೆ ಮತ್ತೊಂದು ಸಾರಿ ಸ್ವಾಗತವನ್ನು ಬಯಸ್ತಾ, ನಾನು ಶಿವರಾಜ್ ಹಾಸನ್ಕರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ. ಮೊನ್ನೆ ಏನು ಜಿಲ್ಲೆಗೆ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದರು, 16ನೇ ತಾರೀಕಿಗೆ ಬಂದಾಗ 15-16 ಮಧ್ಯೆ ಏನೋ ಒಂದು ಘಟನೆ ನಡೀತು ಮಾಧ್ಯಮದ ಮಿತ್ರರ ಮೇಲೆ. ಅಂದರೆ ಏನು ಗಿಡ ನಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರೋ ಮಾಧ್ಯಮದೊಬ್ಬರೊಬ್ಬರು ಹೋಗಿ ಫೋಟೋ ಇದರ ವಿಡಿಯೋನ ತೆಗಿತಾ ಇದ್ದಾಗ
ಈ ನಮ್ಮ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನರು ಅವ್ರ ಮೇಲೆ ಹಲ್ಲೆ ಮಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆದಾಗ ಇವತ್ತ ಏನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಜೊತೆಗೆ 4ನೇ ಸ್ತಂಭ ಪತ್ರಿಕಾ ರಂಗ ಇದೆ. ಅದ್ರ ಜೊತೆಗೆ ಪತ್ರಿಕಾ ಮಾಧ್ಯಮದ ಮಿತ್ರರೇ ಪ್ರಶ್ನೆ ಮಾಡ್ಬೇಕಂತೇನಿಲ್ಲ. ಈವನ್ ಸಾಮಾನ್ಯ ವ್ಯಕ್ತಿನೂ ಕೂಡ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಆ ಪ್ರಶ್ನೆ ಮಾಡ್ತಕ್ಕಂಥದ್ದು ಒಂದಿದೆ. ಅಂತಹ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರರು ಏನು ಪ್ರಶ್ನೆ ಮಾಡಿದಾಗ ಅವ್ರ ಮೇಲೆ ಹಲ್ಲೆ ಮಾಡಿದರು. ಅದನ್ನು ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಏನಾಗಿದೆ ಅಂತ ಹೇಳಿದರೆ, ಗೋಡ್ಬೋಲೆ ಅವರು ಮೊನ್ನೆ ಏನು ಒಂದು ಸ್ಟ್ರೈಕ್ ನಡೀತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಿಬ್ಬಂದಿಯನ್ನು ನೀವು ಈ ರೀತಿ ಈಶ್ವರ್ ಖಂಡ್ರೆ ಮಾತಾಡೋದ್ರಿಂದ ಮತಗಳು ಬರ್ತವೆ ಅಂತಕ್ಕಂಥ ನಿಮ್ಮ ಭಾವನೆ ಇದ್ದರೆ ಅದು ನಿಮ್ಮ ಸುದ್ದಿ ತಪ್ಪು. ನೀವು ಈ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನೂ ಇಲ್ಲ, 0. ನೀವೇನು ಬಹುಜನ ಸಮಾಜ ಪಾರ್ಟಿಯ ಜನರು, ನೀವು ಯಾರಾದರೂ ಈ ಜಿಲ್ಲೆಯ ದಲಿತ ಸಮಾಜಕ್ಕೆ 10 ರೂಪಾಯಿದು ಯಾವುದಾದ್ರೂ ಒಂದು ಕೊಡುಗೆ ಕೊಟ್ಟಿದ್ರೆ ಅದು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ಕಲ್ತಿರಿ ವಿನ ನಿಮ್ಮ ಕೈದಿಂದ ಏನು ಸಮಾಜಕ್ಕೆ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ಅದಕ್ಕೆ ನಾನು ಇವತ್ತು ಹೇಳ್ತೀನಿ, ಗೋಡ್ಬೋಲೆ ಅವರೇ, ತಾವು ಒಬ್ಬ ಅಧ್ಯಕ್ಷನಾಗಿ ತಮ್ಮ ಜವಾಬ್ದಾರಿಯನ್ನು ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅರ್ಥಕೊಂಡು ನಿಮ್ಮ ನಾಲಿಗೆಯನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಾದಂಥದ್ದು ಬಹಳ ಅವಶ್ಯಕವಾಗಿದೆ. ಆ ಕಾರಣದಿಂದ ನಾನು ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದೆ ಮತ್ತೆ ಇದೇ ಘಟನೆ ಆದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ದಲಿತರು ನಾವೆಲ್ಲ ಜಿಂದ ಇದ್ದೀವಿ. ನಾವ್ಯಾರು ನಿಮ್ಮ ಸಹಿಸ್ಕೊಂಡು ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನೀವು ಮುಂದೆ ಯಾವುದಾದ್ರೂ ಇಂಥ ಘಟನೆಗಳು ಬಂದಾಗ ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಮಾತನಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ನಾವು ಪಾಪ ಸುಮಾರು ದಿನದಿಂದ ನೋಡ್ತಾ ಇದ್ದೀವಿ ಅವರಿಗೆ, ಅವರು ಯಾವುದೇ ಧರ್ಮ, ಜಾತಿ, ಮತ, ಪಂಥ ಇಲ್ಲೇ ಎಲ್ಲರ ಜೊತೆಗೆ ಸೇರ್ಕೊಂಡು ಕರ್ಕೊಂಡು ಹೋಗ್ತಕ್ಕಂಥ ಒಬ್ಬ ಪ್ರತಿಭಾವಂತರಿದ್ದಾರೆ. ಅವ್ರ ಬಗ್ಗೆ ಗೋಡ್ಬೋಲೆ ಅವರು ಏನು ತಿಳ್ಕೊಂಡು ಮಾತಾಡಿದಾರೋ ಏನು ಗೊತ್ತಾಗಲ್ದು. ಅವರಿಗೆ ಇನ್ನೂ ಹೆಚ್ಚಿನ ಅರಿವು ಬರಬೇಕಾಗ್ಯದ. ಗೋಡ್ಬೋಲೆ ಅವ್ರಿಗೆ ಇನ್ನೂ ಆ ಮಟ್ಟಕ್ಕೆ ಬಂದಿಲ್ಲ. ಬಟ್ ಬರೀ ರಾಜಕಾರಣ ಮಾಡೋದು ಒಂದೇ ಒಂದು ಮೈಕ್ ಸಿಕ್ಕಾಪಟ್ಟಿ ಒಳ್ಳೋದು ತಪ್ಪು. ಅದನ್ನು ತಿದ್ಕೊಂಡು ಮುಂದುವರಿಬೇಕು. ನಾವು ಈ ವೇದಿಕೆ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಕಟ್ಟಡ ಕಾರ್ಮಿಕರ ಹಾಗೂ ಇತರೆ ಕಾರ್ಮಿಕ ಸಂಘ ಟ್ರಸ್ಟ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಪಾದಯಾತ್ರೆ ಪಥಸಂಚಲನ ಜರುಗಿತು. ನಗರದ ಗಾಂಧಿಗಂಜ್ನಿಂದ ಆರಂಭವಾದ ಮೆರವಣಿಗೆ ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಆಮೇಲೆ ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತದವರೆಗೆ ಸಾಗಿ ಅಲ್ಲಿ ಕೊನೆಗೊಂಡಿತು. ಕಟ್ಟಡ ಕಾರ್ಮಿಕರು ತಮ್ಮ ಸಮವಸ್ತ್ರಗಳನ್ನು ಧರಿಸಿ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಬಳಿಕ ಮಾತನಾಡಿದ ಇಂಜಿನಿಯರ್ ವಿರ್ಶೆಟ್ಟಿ ಮಣಿಗೆಯವರು ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕಾರ್ಮಿಕರಿಗೆ ಕೋರಿದರು. ಜೊತೆಗೆ ಸರ್ಕಾರ ಅವರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸಬೇಕು. ವರ್ಷ ಪೂರ್ತಿ ನಿರಂತರವಾಗಿ ದುಡಿಯುವ ಕಾರ್ಮಿಕ ವರ್ಗದಿಂದಲೇ ಇಂದು ಜಗತ್ತು ಉಳಿದಿದೆ. ಅವರೇ ನಿಜವಾದ ಕಾಯಕ ಜೀವಿಗಳು, ಶ್ರಮಜೀವಿಗಳು ಎಂದು ಮಣಿಗೆಯವರು ತಿಳಿಸಿದರು. ಇದೇ ವೇಳೆ ಅಶೋಕ್ ಉಪ್ಪೆ, ಓಂಕಾರ ಪಾಟೀಲ್, ರವೀಂದ್ರ ಕೊಳ್ಳೂರ್ ಸೇರಿದಂತೆ ಇನ್ನು ಅನೇಕ ಜನ ಕಾರ್ಮಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಮಿಕ ದಿನಾಚರಣೆಗೆ ಇಂಜಿನಿಯರಿಂಗ್ ಅಸೋಸಿಯೇಷನ್ನಿಂದ ಹತ್ಪೂರ್ವಕವಾದ ಯಾವುದೇ ಕನ್ಸ್ಟ್ರಕ್ಷನ್ಗೆ ಪ್ರತಿಯೊಬ್ಬರು ಏನಾದ ಕಾರ್ಮಿಕರೇ ಬೇಕು. ಕಾರ್ಮಿಕರ ಒಂದು ಕೊಡುಗೆ ತುಂಬಾ ಮುಖ್ಯ ಇದೆ. ಅದಕ್ಕೆ ಪ್ರತಿಯೊಬ್ಬರು ಕಾರ್ಮಿಕ ದಿನಾಚರಣೆ, ಕಾರ್ಮಿಕರಿಗೆ ಏನು ಸಮಸ್ಯೆಗಳಿದ್ದಾವೆ ಅವ್ರ ಆಗುವಗಳಿದ್ದಲ್ಲಿ ಪ್ರತಿಯೊಬ್ಬರು ಗೌರ್ಮೆಂಟ್ ಆಗಲಿ, ಇಂಜಿನಿಯರ್ಸ್ ಆಗಲಿ ಎಲ್ಲರೂ ಭಾಗಿಯಾಗಿ ಕಾರ್ಮಿಕರ ಒಂದು ಹಿತಾಸಕ್ತಿ ಕಾಪಾಡಬೇಕಂತೆ ಈ ಕಾರ್ಮಿಕರ ದಿನಾಚರಣೆಯಲ್ಲಿ ಹೇಳ್ತಾ ನಿಮ್ಮ ಎಲ್ಲ ಕಾರ್ಮಿಕರ ಬಂದವರಿಗೆ ಒಂದು ಶುಭ ಕೋರುತ್ತೇನೆ. ಧನ್ಯವಾದಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಹಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.